Hey guys, welcome back to CMAS Academy. In today's video, we are going to learn the approaches to marketing. So this is a video particularly for BCom first semester students. Subject is Principles of Marketing and it is according to your NEP syllabus. Now under the first chapter, that is Module 1 Introduction to Marketing. So ಅದರಲ್ಲಿ ಒಂದು ಟಾಪಿಕ್ ಬರುತ್ತೆ ಅಪ್ರೋಚಸ್ ಟು ಮಾರ್ಕೆಟಿಂಗ್. ಸೊ ಇದನ್ನ 5 ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ ಇದೆ. 10 ಮಾರ್ಕ್ಸ್ಗೂ ಕೂಡ ಕೇಳಬಹುದು. ಅಪ್ರೋಚಸ್ ಆಫ್ ಮಾರ್ಕೆಟಿಂಗ್ ನ ಜೊತೆಗೆ ಕಾನ್ಸೆಪ್ಟ್ಸ್ ಅಥವಾ ಬೇರೆ ಯಾವ್ದಾದ್ರು ಒಂದು ಟಾಪಿಕ್ ಅನ್ನ ಸೇರಿಸಿ 10 ಮಾರ್ಕ್ಸ್ಗೆ ಕೂಡ ಕೇಳಬಹುದು. ಬಟ್ ಹೆಚ್ಚಾಗಿ ಇದನ್ನ 5 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಅಪ್ರೋಚಸ್ ಟು ಮಾರ್ಕೆಟಿಂಗ್. ಫಸ್ಟ್ ಆಫ್ ಆಲ್ ಅಪ್ರೋಚಸ್ ಅಂತ ಹೇಳಿದ್ರೆ ಏನು? ವಾಟ್ ಡು ವಿ ಮೀನ್ ಬೈ ಅಪ್ರೋಚ್? ಯಾವೆಲ್ಲ ರೀತಿಗಳಲ್ಲಿ ನಾವು ಮಾರ್ಕೆಟಿಂಗ್ ಅನ್ನ ಸ್ಟಡಿ ಮಾಡಬಹುದು ಅಂತ. ಓಕೆ, ಸೊ ಅಪ್ರೋಚಸ್ ಅಂತ ಹೇಳಿದ್ರೆ ದ ಡಿಫರೆಂಟ್ ವೇಸ್ ಆಫ್ ಸ್ಟಡಿಂಗ್ ಮಾರ್ಕೆಟಿಂಗ್. ಸೊ ಮೇಜರ್ ಅಪ್ರೋಚಸ್ ಟು ಮಾರ್ಕೆಟಿಂಗ್ ಯಾವ್ದೆಲ್ಲ ಅಂತ ಹೇಳಿದ್ರೆ ದರ್ ಈಸ್ ಕಮಾಡಿಟಿ ಅಪ್ರೋಚ್ ಆರ್ ವಿ ಆಲ್ಸೋ ಕಾಲ್ ಇಟ್ ಆಸ್ ಪ್ರಾಡಕ್ಟ್ ಅಪ್ರೋಚ್. ದರ್ ಈಸ್ ಇನ್ಸ್ಟಿಟ್ಯೂಷನಲ್ ಅಪ್ರೋಚ್, ಫಂಕ್ಷನಲ್ ಅಪ್ರೋಚ್, ಮ್ಯಾನೇಜ್ಮೆಂಟ್ ಅಪ್ರೋಚ್, ಸಿಸ್ಟಮ್ ಅಪ್ರೋಚ್, ಸೊಸೈಟಲ್ ಅಪ್ರೋಚ್, legal approach and economic approach. Now marketing has been approached in more than one way. ಬೇರೆ ಬೇರೆ ಅಪ್ರೋಚಸ್ ಇವೆ ಮಾರ್ಕೆಟಿಂಗ್ ಅನ್ನ ಸ್ಟಡಿ ಮಾಡೋದಕ್ಕೆ. ಅದನ್ನೇ ಈಗ ನಾನು ಹೇಳಿದೆ 8 ಪಾಯಿಂಟ್ಸ್ ಇದೆ, 8 ಅಪ್ರೋಚಸ್ ಇದೆ ಅಂತ. ಸೊ ಕೆಲವರು ಏನ್ ಕರೀತಾರೆ, ಮಾರ್ಕೆಟಿಂಗ್ ಅನ್ನ ಸೆಲ್ಲಿಂಗ್ ಆಕ್ಟಿವಿಟಿ ಅಂತಾನು ಕನ್ಸಿಡರ್ ಮಾಡ್ತಾರೆ. ಫಾರ್ ಸಮ್ ಪೀಪಲ್ ಮಾರ್ಕೆಟಿಂಗ್ ಇಸ್ ಸೆಲ್ಲಿಂಗ್. ಓಕೆ, ಮಾರ್ಕೆಟಿಂಗ್ ಇಸ್ ಆಲ್ ಅಬೌಟ್ ಸೆಲ್ಲಿಂಗ್ ದ ಪ್ರಾಡಕ್ಟ್. ಇನ್ನು ಕೆಲವರಿಗೆ ಇಟ್ ಈಸ್ ದ ಸ್ಟಡಿ ಆಫ್ ದ ಇಂಡಿವಿಜುವಲ್ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ ಅನ್ನ ಸ್ಟಡಿ ಮಾಡುವಂತದ್ದು ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಅಥವಾ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ ಮಿಡಲ್ ಮೆನ್ ಇರ್ತಾರಲ್ವಾ, ಹೋಲ್ಸೇಲರ್ಸ್ ಇರ್ಬೋದು, ರಿಟೇಲರ್ಸ್ ಇರ್ಬೋದು, ಅಥವಾ ಏಜೆಂಟ್ಸ್ ಗಳಿರ್ಬೋದು, ಇವರ ಫಂಕ್ಷನ್ಸ್ ಗಳನ್ನ ಸ್ಟಡಿ ಮಾಡುವಂತದ್ದು ಮಾರ್ಕೆಟಿಂಗ್ ಅಂತ ಕೆಲವರು ಹೇಳ್ತಾರೆ. ಸೊ ಈ ರೀತಿ ಬೇರೆ ಬೇರೆ ಅಪ್ರೋಚಸ್ ಗಳನ್ನ ಮೊದಲಿಂದಾನು ಜನರು ಕೊಡ್ತಾ ಬಂದಿದ್ದಾರೆ. ಈ ಅಪ್ರೋಚಸ್ ಗಳನ್ನ ನಾವೀಗ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ಲಿ ವಿ ಲರ್ನ್ ಅಬೌಟ್ ಪ್ರಾಡಕ್ಟ್ ಆರ್ ಕಮೋಡಿಟಿ ಅಪ್ರೋಚ್. Now under product or commodity approach, what do we study? This study relates to the flow of a certain commodity and its movement from original producer ಉತ್ಪಾದಕನಿಂದ ಟು ದ ಅಲ್ಟಿಮೇಟ್ ಕನ್ಸ್ಯೂಮರ್, ಫೈನಲ್ ಕನ್ಸ್ಯೂಮರ್ ಅಥವಾ ಗ್ರಾಹಕ ಯಾರಿರ್ತಾರೆ ಅಲ್ಲಿವರೆಗೆ ಒಂದು ಫ್ಲೋ ಆಗತ್ತಲ್ವಾ, ಗೂಡ್ಸ್ ಫ್ರಮ್ ದ ಪ್ರೊಡ್ಯೂಸರ್ಸ್ ಟು ದ ಕನ್ಸ್ಯೂಮರ್. ಸೊ ಆ ಎಲ್ಲ ಆಕ್ಟಿವಿಟೀಸ್ ಗಳನ್ನ ಕಲಿಯುವಂತದ್ದು ಇಸ್ ದ ಪ್ರಾಡಕ್ಟ್ ಅಪ್ರೋಚ್. ಸೊ ಏನೆಲ್ಲ ಸ್ಟಡಿ ಮಾಡ್ತೇವೆ ಇಲ್ಲಿ? ವಿ ಸ್ಟಡಿ ದ ಸೋರ್ಸಸ್ ಅಂಡ್ ಕಂಡೀಷನ್ಸ್ ಆಫ್ ಸಪ್ಲೈ. ಒಂದು ಪ್ರಾಡಕ್ಟ್ ಎಲ್ಲಿಂದ ಬರ್ತಾ ಇದೆ, ಅದಕ್ಕೆ ರಾ ಮೆಟೀರಿಯಲ್ ಯಾವುದು ಅದನ್ನ ಕಲಿತೇವೆ. ನೇಚರ್ ಅಂಡ್ ಎಕ್ಸ್ಟೆಂಟ್ ಆಫ್ ಡಿಮಾಂಡ್. ಒಂದು ಪ್ರಾಡಕ್ಟ್, ಒಂದು ಸರಕಿಗಿರುವಂತಹ ಬೇಡಿಕೆ ಯಾವ ರೀತಿ ಇದೆ ಮಾರ್ಕೆಟ್ ಅಲ್ಲಿ, ಡಿಮಾಂಡ್ ಯಾವ ರೀತಿ ಇದೆ ಅದನ್ನ ಸ್ಟಡಿ ಮಾಡ್ತೇವೆ. ಮೋಡ್ ಆಫ್ ಟ್ರಾನ್ಸ್ಪೋರ್ಟಿಂಗ್. ಒಂದು ಪ್ರಾಡಕ್ಟ್ ಉತ್ಪಾದಕನಿಂದ, ಪ್ರೊಡ್ಯೂಸರ್ ಇಂದ ಕನ್ಸ್ಯೂಮರ್ ಗೆ ರೀಚ್ ಆಗಬೇಕಿದ್ರೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಮಗೆ ಬೇಕು. ಆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯಾವ ರೀತಿ ಇದೆ ಅದನ್ನ ಸ್ಟಡಿ ಮಾಡ್ತೇವೆ. ವಿ ಆಲ್ಸೋ ಸ್ಟಡಿ ಅಬೌಟ್ ದ ಸ್ಟೋರೇಜ್. ನೋಡಿ, ಇವತ್ತು ನಾವು ಉತ್ಪಾದನೆ ಮಾಡಿದಂತ ಎಲ್ಲಾ ಸರಕುಗಳು ಇವತ್ತೇ ಮಾರಾಟವಾಗಿ ಹೋಗ್ತವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಲ್ ದ ಪ್ರಾಡಕ್ಟ್ಸ್ ದಟ್ ವಿ ಪ್ರೊಡ್ಯೂಸ್ ಟುಡೇ ಆರ್ ನಾಟ್ ಗೋಯಿಂಗ್ ಟು ಬಿ ಸೋಲ್ಡ್ ಇನ್ ಅ ಸಿಂಗಲ್ ಡೇ, ರೈಟ್? ಸೊ ವಿ ಹ್ಯಾವ್ ಟು ಸ್ಟೋರ್ ಇಟ್. ಸೊ ಆ ಸ್ಟೋರೇಜ್ ಫೆಸಿಲಿಟಿಗಳನ್ನ ಕೂಡ ನಾವು ಇಲ್ಲಿ ಸ್ಟಡಿ ಮಾಡ್ತೇವೆ. ಸ್ಟ್ಯಾಂಡರ್ಡೈಸೇಷನ್. ಪ್ರತಿ ಪ್ರಾಡಕ್ಟ್ಗೂ ಕೂಡ ಒಂದು ಸ್ಟ್ಯಾಂಡರ್ಡ್ ಅಂತ ಇರ್ತದೆ, ನಿರ್ದಿಷ್ಟ ಸ್ಟ್ಯಾಂಡರ್ಡ್ ಅಂತ ಇರುತ್ತೆ. ಸೊ ಅದನ್ನ ಸ್ಟಡಿ ಮಾಡ್ತೇವೆ. ಪ್ಯಾಕಿಂಗ್ ಅನ್ನು ಕೂಡ ನಾವು ಈ ಆಸ್ಪೆಕ್ಟ್ ಅಲ್ಲಿ, ಈ ಅಪ್ರೋಚ್ ಅಲ್ಲಿ ಸ್ಟಡಿ ಮಾಡ್ತೇವೆ. ದಟ್ ಈಸ್ ಅಂಡರ್ ದ ಪ್ರಾಡಕ್ಟ್ ಆರ್ ಕಮೋಡಿಟಿ ಅಪ್ರೋಚ್. ನಾವು ವಿ ಶಾಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ರೈಸ್. ಈಗ ರೈಸ್ ಅನ್ನೋ ಪ್ರಾಡಕ್ಟ್ ಅನ್ನ ತಗೊಂಡಾಗ ಪ್ರಾಡಕ್ಟ್ ಅಥವಾ ಕಮೋಡಿಟಿ ಅಪ್ರೋಚ್ ಅಲ್ಲಿ ನಾವು ಏನೆಲ್ಲ ಸ್ಟಡಿ ಮಾಡ್ತೇವೆ? ವಿ ಸ್ಟಡಿ ದ ಸೋರ್ಸ್ ಆಫ್ ರೈಸ್, ಎಲ್ಲಿಂದ ಬರ್ತಾ ಇದೆ, ಯಾವ ಫಾರ್ಮರ್ ಇಂದ ಅದು ಸಪ್ಲೈ ಆಗ್ತಾ ಇದೆ ಅದನ್ನ ಸ್ಟಡಿ ಮಾಡ್ತೇವೆ. ಲೊಕೇಶನ್, ಯಾವ ಲೊಕೇಶನ್ ಇಂದ ಅದು ಬರ್ತಾ ಇದೆ ಅದನ್ನ ಸ್ಟಡಿ ಮಾಡ್ತೇವೆ. ಪೀಪಲ್ ಇನ್ವಾಲ್ವ್ ಇನ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್, ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಯಾವ ರೀತಿ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಪ್ರಾಬ್ಲಮ್ಸ್ ಆಫ್ ಸೆಲ್ಲಿಂಗ್ ದ ಪ್ರಾಡಕ್ಟ್. ರೈಸ್ ಅನ್ನ ಮಾರಾಟ ಮಾಡುವಾಗ ನಮಗೆ ಬರುವಂತಹ ತೊಂದರೆಗಳೇನ ಅದನ್ನ ಸ್ಟಡಿ ಮಾಡ್ತೇವೆ ಅಂಡರ್ ಪ್ರಾಡಕ್ಟ್ ಅಪ್ರೋಚ್. ಫೈನಾನ್ಸಿಂಗ್, ಸ್ಟೋರೇಜ್, ಪ್ಯಾಕೇಜಿಂಗ್. ಸೊ ಆಲ್ ಆಫ್ ದೀಸ್ ಆರ್ ಸ್ಟಡಿಡ್ ಅಂಡರ್ ದ ಪ್ರಾಡಕ್ಟ್ ಅಪ್ರೋಚ್. Now what is the advantage of product or commodity approach? The advantage is that it is very simple and it gives good result, okay, over the marketing of each product. Description study is possible. ಒಂದೊಂದು ಪ್ರಾಡಕ್ಟ್ ಅನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋದಿಲ್ಲ. ದೆನ್ ವಾಟ್ ಇಸ್ ದ ಡಿಸ್ಅಡ್ವಾಂಟೇಜ್? ಡ್ರಾಬ್ಯಾಕ್ ಏನು ಅಂತ ಹೇಳಿದ್ರೆ ಇಟ್ ಈಸ್ ಅ ವೆರಿ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಒಂದೊಂದು ಪ್ರಾಡಕ್ಟ್ ಗೆ ಡೀಟೇಲ್ ಆಗಿ ಅದರ ಟ್ರಾನ್ಸ್ಪೋರ್ಟೇಷನ್, ಅದರ ಲೊಕೇಶನ್ ಅಂಡ್ ದ ಸಪ್ಲೈ ಸೋರ್ಸಸ್, ನೇಚರ್ ಅಂಡ್ ಎಕ್ಸ್ಟೆಂಟ್ ಆಫ್ ಡಿಮಾಂಡ್. ಸೊ ಎಲ್ಲಾ ಪ್ರಾಡಕ್ಟ್ ಗಳಿಗೆ, ಅಂದ್ರೆ ಒಂದೊಂದು ಪ್ರಾಡಕ್ಟ್ ಗಳಿಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗುವಾಗ ಡೆಫಿನೆಟ್ಲಿ ಇಟ್ ಬಿಕಮ್ಸ್ ಟೈಮ್ ಕನ್ಸ್ಯೂಮಿಂಗ್. ಸೊ ದಟ್ ಇಸ್ ದ ಡ್ರಾಬ್ಯಾಕ್ ಆಫ್ ದಿಸ್ ಪರ್ಟಿಕ್ಯುಲರ್ ಅಪ್ರೋಚ್. ಓಕೆ, ಸೊ ದಟ್ ವಾಸ್ ಪ್ರಾಡಕ್ಟ್ ಆರ್ ಕಮೋಡಿಟಿ ಅಪ್ರೋಚ್. Second one is the institutional approach. So we know that there are a lot of people engaged in the process of buying and selling. ಮ್ಯಾನುಫ್ಯಾಕ್ಚರರ್ ಇಂದ ಹಿಡಿದು ಕನ್ಸ್ಯೂಮರ್ ನವರೆಗೆ ಪ್ರಾಡಕ್ಟ್ ಮೂವ್ ಆಗ್ಬೇಕಂತ ಹೇಳಿದ್ರೆ ಆ ಮಧ್ಯದಲ್ಲಿ ತುಂಬಾ ಜನರು ಇನ್ವಾಲ್ವ್ ಆಗಿರ್ತಾರೆ. ಅವರನ್ನ ಏನಂತ ಕರಿತೇವೆ ನಾವು? ವಿ ಕಾಲ್ ದಮ್ ಆಸ್ ಮಿಡಲ್ ಮೆನ್, ರೈಟ್? ಸೊ ದಟ್ ಇಸ್ ವೈ ಇನ್ಸ್ಟಿಟ್ಯೂಷನಲ್ ಅಪ್ರೋಚ್ ಅನ್ನ ನಾವು ಮಿಡಲ್ ಮ್ಯಾನ್ ಅಪ್ರೋಚ್ ಅಂತಾನು ಕರಿತೇವೆ. ದಿಸ್ ಅಪ್ರೋಚ್ ಇಸ್ ಆಲ್ಸೋ ನೋನ್ ಆಸ್ ಮಿಡಲ್ ಮ್ಯಾನ್ ಅಪ್ರೋಚ್. ಸೊ ಏನ್ ಮಾಡ್ತೇವೆ ಇನ್ಸ್ಟಿಟ್ಯೂಷನಲ್ ಅಪ್ರೋಚ್ ಅಲ್ಲಿ? ಹಿಯರ್ ವಿ ಸ್ಟಡಿ ದ ಫಂಕ್ಷನ್ಸ್ ಆಫ್ ಆಲ್ ಆಫ್ ದೀಸ್ ಮಿಡಲ್ ಮ್ಯಾನ್. ಹೋಲ್ಸೇಲರ್ಸ್ ಇರ್ಬೋದು, ರಿಟೇಲರ್ಸ್ ಇರ್ಬೋದು, ವೇರ್ ಹೌಸಿಂಗ್ ಏಜೆಂಟ್ಸ್ ಗಳಿರ್ಬೋದು. ಸೊ ಇವೆಲ್ಲರ ಫಂಕ್ಷನ್ಸ್ ಅನ್ನ ನಾವು ಈ ಅಪ್ರೋಚ್ ನಲ್ಲಿ ಸ್ಟಡಿ ಮಾಡ್ತೇವೆ.
ಒಂದು ಡ್ರಾಬ್ಯಾಕ್ ಆರ್ ಡಿಮೆರಿಟ್ ಅಥವಾ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಈ ಸ್ಟಡಿಯಲ್ಲಿ ದಿಸ್ ಮೆಥಡ್ ಡಸ್ ನಾಟ್ ಗಿವ್ ಅಡೆಕ್ವೇಟ್ ನಾಲೆಜ್ ಆಫ್ ದ ಎಂಟೈರ್ ಮಾರ್ಕೆಟಿಂಗ್ ಫಂಕ್ಷನ್ಸ್. ಯಾಕಂದ್ರೆ ಇಲ್ಲಿ ನಾವು ಬರೀ ಮಿಡಲ್ ಮ್ಯಾನ್ ಗಳ ಬಗ್ಗೆ ಮಾತ್ರ, ಅವರ ಫಂಕ್ಷನ್ಸ್ ಗಳ ಬಗ್ಗೆ ಮಾತ್ರ ಸ್ಟಡಿ ಮಾಡ್ತಾ ಇದ್ದೇವೆ. ಮಾರ್ಕೆಟಿಂಗ್ ನ ಎಲ್ಲ ಫಂಕ್ಷನ್ಸ್ ಅನ್ನ ಇಲ್ಲಿ ನಾವು ಸ್ಟಡಿ ಮಾಡ್ತಾ ಇಲ್ಲ ಅಲ್ವಾ. ಸೊ ಅಡೆಕ್ವೇಟ್ ನಾಲೆಜ್ ಇದು ಕೊಡಲ್ಲ ರಿಗಾರ್ಡಿಂಗ್ ದ ಮಾರ್ಕೆಟಿಂಗ್ ಫಂಕ್ಷನ್ಸ್, ಆಲ್ ಮಾರ್ಕೆಟಿಂಗ್ ಫಂಕ್ಷನ್ಸ್. ಇಟ್ ಡಸ್ ನಾಟ್ ಪ್ರೊವೈಡ್ complete knowledge and also fails to explain the interrelations between different institutions. So ಒಂದು ಹೋಲ್ಸೇಲರ್ ರಿಟೇಲರ್ ಗೆ ಯಾವ ರೀತಿ ಕನೆಕ್ಟ್ ಆಗಿದ್ದಾನೆ, ರಿಟೇಲರ್ ಬೇರೆ ಏಜೆಂಟ್ಸ್ ಜೊತೆ ಯಾವ ರೀತಿ ಕನೆಕ್ಷನ್ ಅಲ್ಲಿ ಇದ್ದಾನೆ, ಈ ಇಂಟರ್ ಲಿಂಕೇಜಸ್ ಗಳನ್ನ ಅಥವಾ ಈ ಸಂಬಂಧಗಳನ್ನ ಈ ಅಪ್ರೋಚ್ ಸ್ಟಡಿ ಮಾಡೋದಿಲ್ಲ. ಇಟ್ ಈಸ್ ಓನ್ಲಿ ಸ್ಟಡಿಂಗ್ ದ ಫಂಕ್ಷನ್ಸ್ ಆಫ್ different middlemen involved in buying and selling process. Third approach is the functional approach. As the name itself suggests, we study the functions here. Now functions of whom? We are studying the different functions involved in marketing. Nodi, confuse ಮಾಡ್ಕೊಳ್ಬೇಡಿ. Second approach ಅಲ್ಲಿ we are studying, that was institutional approach ಅಲ್ಲಿ we were studying the functions of middlemen. middlemen ನ functions ಗಳನ್ನ ಅಲ್ಲಿ ಸ್ಟಡಿ ಮಾಡ್ತಾ ಇದ್ವಿ. ಥರ್ಡ್ ಅಪ್ರೋಚ್ ಫಂಕ್ಷನಲ್ ಅಪ್ರೋಚ್ ಅಲ್ಲಿ ನಾವು ಮಾರ್ಕೆಟಿಂಗ್ ನ ಬೇರೆ ಬೇರೆ ಫಂಕ್ಷನ್ಸ್ ಗಳನ್ನ ಸ್ಟಡಿ ಮಾಡ್ತೇವೆ ಇನ್ ಡಿಟೇಲ್. ವಾಟ್ ಆರ್ ದ ಡಿಫರೆಂಟ್ ಮಾರ್ಕೆಟಿಂಗ್ ಫಂಕ್ಷನ್ಸ್? ಇಟ್ ವಿಲ್ ಇನ್ಕ್ಲೂಡ್ ಬೈಯಿಂಗ್, ಸೆಲ್ಲಿಂಗ್, ಪ್ರೈಸಿಂಗ್, ಸ್ಟ್ಯಾಂಡರ್ಡೈಸೇಷನ್, ಸ್ಟೋರೇಜ್, ಟ್ರಾನ್ಸ್ಪೋರ್ಟೇಷನ್, ಅಡ್ವರ್ಟೈಸಿಂಗ್, ಪ್ಯಾಕಿಂಗ್. ಈ ಎಲ್ಲ ಫಂಕ್ಷನ್ಸ್ ಗಳನ್ನ ಇನ್ ಡೀಟೇಲ್ ಸ್ಟಡಿ ಮಾಡುವಂತಹ ಅಪ್ರೋಚ್ ಯಾವುದು? ಫಂಕ್ಷನಲ್ ಅಪ್ರೋಚ್. ವಾಟ್ ಇಸ್ ದ ಡ್ರಾಬ್ಯಾಕ್ ಆಫ್ ದಿಸ್ ಪರ್ಟಿಕ್ಯುಲರ್ ಅಪ್ರೋಚ್? ಈ ಅಪ್ರೋಚ್ ನ ಡ್ರಾಬ್ಯಾಕ್ ಅಥವಾ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ದಿಸ್ ಗಿವ್ಸ್ ಟೂ ಮಚ್ ಇಂಪಾರ್ಟೆನ್ಸ್ ಟು ದ ಮಾರ್ಕೆಟಿಂಗ್ ಫಂಕ್ಷನ್ಸ್. ಜಸ್ಟ್ ಮಾರ್ಕೆಟಿಂಗ್ ನ ಫಂಕ್ಷನ್ಸ್ ನ ಮೇಲೆ ತುಂಬಾ ಫೋಕಸ್ ಮಾಡುತ್ತೆ. ಆದ್ರೆ ಈ ಫಂಕ್ಷನ್ಸ್ ಗಳನ್ನ ಬೇರೆ ಬೇರೆ ಬಿಸಿನೆಸ್ ಸಿಚುವೇಶನ್ಸ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅದನ್ನ ಇದು ಹೇಳಿಕೊಡಲ್ಲ. ಓಕೆ, ಸೊ ದಿಸ್ ಸಿಸ್ಟಮ್ ಗಿವ್ಸ್ ಟೂ ಮಚ್ ಇಂಪಾರ್ಟೆನ್ಸ್ ಟು ವೇರಿಯಸ್ ಮಾರ್ಕೆಟಿಂಗ್ ಫಂಕ್ಷನ್ಸ್ ಅಂಡ್ ಫೇಲ್ಸ್ ಟು ಎಕ್ಸ್ಪ್ಲೇನ್ ಹೌ such functions are applied to specific business operations. The fourth one is the management approach. Now this is one of the latest and scientific approaches of marketing. Now management approach ಅಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, we give more importance to the role of decision making. Okay, decision making ಗೆ ಹೆಚ್ಚಿನ ಒತ್ತನ್ನ ಇದು ಕೊಡುತ್ತೆ. That is management approach gives more importance to decision making. So basically this approach is concerned with how managers handle specific problems and situations. So marketing ನಲ್ಲಿ ಅವರು ಯಾವ ರೀತಿ ಪ್ರಾಬ್ಲಮ್ಸ್ ಅನ್ನ, ಮ್ಯಾನೇಜರ್ಸ್ ನವರು ಪ್ರಾಬ್ಲಮ್ಸ್ ಗಳನ್ನ, ಸಿಚುವೇಶನ್ಸ್ ಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅದನ್ನ ಇದು ತಿಳಿಸಿಕೊಡುತ್ತೆ. Now basically we talk about two types of factors under management approach. ಒಂದು controllable factors, ಇನ್ನೊಂದು non controllable factors. Okay, controllable factors ಅಂತ ಹೇಳಿದ್ರೆ ಯಾವ ಅಂಶಗಳನ್ನ ಒಂದು ಬಿಸ್ನೆಸ್ ಕಂಟ್ರೋಲ್ ಮಾಡಬಹುದು ಅದನ್ನ ನಾವು ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಪ್ರೈಸ್ ಅಡ್ಜಸ್ಟ್ಮೆಂಟ್, ಪ್ರೈಸ್ ಅನ್ನ ಅವರು ಡಿಮಾಂಡ್ಗೆ ಬೇಕಾದಾಗೆ ಹೆಚ್ಚು ಕಡಿಮೆ ಮಾಡಬಹುದಲ್ವಾ. ಸೊ ದಟ್ ಕ್ಯಾನ್ ಬಿ ಕಂಟ್ರೋಲ್ಡ್. ಅದೇ ರೀತಿ ಅಡ್ವರ್ಟೈಸ್ಮೆಂಟ್ ಗಳನ್ನ ಅವರು ಕಂಟ್ರೋಲ್ ಮಾಡಬಹುದು. ಸೊ ದೀಸ್ ಆರ್ ಸರ್ಟನ್ ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್. ಹಾಗಿದ್ರೆ ಅನ್ಕಂಟ್ರೋಲೇಬಲ್ ಅಥವಾ ನಾನ್ ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್ ಯಾವುದು? Now there are certain sociological changes happening, psychological changes, political changes. So ಇದೆಲ್ಲ ಬಿಸ್ನೆಸ್ ನ ಕಂಟ್ರೋಲ್ ನ ಅಂಡರ್ ಅಲ್ಲಿ ಇಲ್ಲ. ಪೊಲಿಟಿಕಲ್ ಚೇಂಜಸ್ ಗಳೆಲ್ಲ it is not coming under the control of the business. So these are certain uncontrollable factors. So management approach talks all about this. Particularly it speaks about decision making and how managers handle specific problems and situations. Fifth approach is the system approach. So system approach can be defined as a set of objects together with the relationships among them and their attributes. ಅಂದ್ರೆ ಬೇಸಿಕ್ಲಿ ನಾವಿಲ್ಲಿ ಮಾರ್ಕೆಟಿಂಗ್ ಫಂಕ್ಷನ್ಸ್ ನ ನಡುವೆ ಇರುವಂತಹ ಸಂಬಂಧಗಳು, ಇಂಟರ್ ಲಿಂಕ್ ಅಥವಾ ಕನೆಕ್ಷನ್ಸ್ ಬಿಟ್ವೀನ್ ವೇರಿಯಸ್ ಮಾರ್ಕೆಟಿಂಗ್ ಫಂಕ್ಷನ್ಸ್, ಅದರ ಬಗ್ಗೆ ಸ್ಟಡಿ ಮಾಡ್ತೇವೆ. ಓಕೆ, ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ನೋಟ್ ಅಂಡರ್ ಸಿಸ್ಟಮ್ ಅಪ್ರೋಚ್ ಇಸ್ ದಟ್ what is the aim here? The aim under system approach is secure profit through customer satisfaction. ಪ್ರಾಫಿಟ್ ಗಳಿಸಬೇಕು, ಆದ್ರೆ ಅದರ ಜೊತೆಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರಬೇಕು. ಸೊ ದಟ್ ಇಸ್ ಸಿಸ್ಟಮ್ಸ್ ಅಪ್ರೋಚ್. ನಾವು ಕಮಿಂಗ್ ಟು ದ ಸಿಕ್ಸ್ತ್ ಅಪ್ರೋಚ್, ದಟ್ ಈಸ್ ಸೊಸೈಟಲ್ ಅಪ್ರೋಚ್. ನಾವು ಸೊಸೈಟಲ್ ಅಪ್ರೋಚ್ ಅಲ್ಲಿ ದ ಫೋಕಸ್ ಈಸ್ ಆನ್ ದ ಸೊಸೈಟಿ. ಅಂದ್ರೆ ನಾವು ಪ್ರೊಡ್ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ ಗಳು ಯಾವ ರೀತಿ ಸೊಸೈಟಿಯ ಮೇಲೆ ಪರಿಣಾಮ ಬೀಳ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಸ್ಟಡಿ ಮಾಡ್ತೇವೆ. ದಿಸ್ ಇಸ್ ಅ ರೀಸೆಂಟ್ ಅಪ್ರೋಚ್ ಅಂಡ್ ಇಟ್ ಫೋಕಸಸ್ ಮೋರ್ ಆನ್ ದ ಇಕೋಲಾಜಿಕಲ್ ಆಸ್ಪೆಕ್ಟ್. ಓಕೆ, ನಮ್ಮ ಮಾರ್ಕೆಟಿಂಗ್ ಡಿಸಿಷನ್ಸ್ ಗಳಿಂದಾಗಿ ಸೊಸೈಟಿಯ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಬೀಳ್ತಾ ಇದೆ ಅದನ್ನ ಈ ಅಪ್ರೋಚ್ ಸ್ಟಡಿ ಮಾಡುತ್ತೆ. Then seventh one is the legal approach. Now under legal approach there is only one aspect, that is transfer of ownership to the buyer. So legal approach nalli we study about the various laws, like there is Sale of Goods Act, Career Act, Consumer Protection Act irbodu. So we are studying about all of these acts. So basically this is a regulatory aspect of marketing. So under this approach the study is concentrated on the legal aspects. Legal aspects ಗಳ ಬಗ್ಗೆ ಮಾತ್ರ ನಾವು ಇಲ್ಲಿ ಗಮನ ವಹಿಸ್ತೇವೆ, ಬೇರೆ ಯಾವ ಆಸ್ಪೆಕ್ಟ್ ಗಳನ್ನ ಕೂಡ ಇದು ಕವರ್ ಮಾಡೋದಿಲ್ಲ. ಸೊ ಹಾಗಾಗಿ ಕೆಲವೊಂದು ಕ್ರಿಟಿಕ್ಸ್ ಗಳು ಹೇಳ್ತಾರೆ that this does not give an idea of marketing. ಇದನ್ನ ಮಾರ್ಕೆಟಿಂಗ್ ಅಪ್ರೋಚ್ ನ ಅಂಡಲ್ಲಿ ನಾವು ಸ್ಟಡಿ ಮಾಡಕ್ಕಾಗಲ್ಲ, ಬಿಕಾಸ್ ಇದು ಮಾರ್ಕೆಟಿಂಗ್ ನ ಬಗ್ಗೆ ಏನು ಮಾತನಾಡೋದಿಲ್ಲ. ದಿಸ್ ಟಾಕ್ಸ್ ಓನ್ಲಿ ಅಬೌಟ್ ದ ಲಾಸ್ ಅಂತ ಹೇಳಿ.
last approach is the economic approach. So economic approach alli basically we talk about the problems of supply, demand and price. So we only talk about what is the demand, price ಯಾವ ರೀತಿ ಇರಬೇಕು ಅಂಡ್ ಸಪ್ಲೈ ನಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇದನ್ನ ನಾವು economic approach ನ ಅಂಡರ್ಲಿ ಸ್ಟಡಿ ಮಾಡ್ತೇವೆ. ಸೊ ಇದಕ್ಕೆ ಕೂಡ ಕ್ರಿಟಿಸಿಸಮ್ ಇದೆ. ತುಂಬಾ ಆಥರ್ಸ್ ಹೇಳ್ತಾರೆ ಇದನ್ನ ಕೂಡ ನಾವು ಮಾರ್ಕೆಟಿಂಗ್ ಅಪ್ರೋಚ್ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ, ಬಿಕಾಸ್ ಇಟ್ ಡಸ್ ನಾಟ್ ಗಿವ್ ಎನಿ ಕ್ಲಿಯರ್ ಐಡಿಯಾ ಆಫ್ ಮಾರ್ಕೆಟಿಂಗ್ ಅಂತ. ಬಟ್ for your examination point of view, you have to write all these 8 points. Okay, last 2 points ಗೆ criticism ಏನು ಅಂತ ಹೇಳಿದ್ರೆ ಅಂದ್ರೆ economic approach ಗೆ ಮತ್ತು legal approach ಗೆ criticism is that it does not give clear idea of marketing ಅಂತ criticism ಇದೆ. But you have to include these points when you write it for the examinations. If anybody has not yet joined the Telegram channel, link ಇದೆ description ಅಲ್ಲಿ, you can join our Telegram channel. So ಅಲ್ಲಿ ಸೈಡ್ ಪಾಯಿಂಟ್ಸ್ ಗಳನ್ನ ಡಿಸ್ಕಸ್ ಮಾಡ್ತೇನೆ. ಏನಾದ್ರೂ ಎಕ್ಸ್ಟ್ರಾ ಕಂಟೆಂಟ್ ಇದ್ರೆ ಅದನ್ನ ಅಪ್ಲೋಡ್ ಮಾಡ್ತೇನೆ. ಅಂಡ್ ಇಫ್ ಯು ವಾಂಟ್ ದ PDF ಸ್ಟಡಿ ಮಟೀರಿಯಲ್ ಕಂಪ್ಲೀಟ್ ಆಗಿ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಗೆ ಬೇಕು ಅಂತ ಹೇಳಿದ್ರೆ you can contact us on this WhatsApp number. The price is 55 rupees for all 5 chapters. Okay, more details in the description. So totally today we learned 8 approaches of marketing. That was product or commodity approach, institutional approach, functional approach, management approach, system approach, societal approach, legal approach and economic approach. So yes, that was all for today's video. Thank you so much for watching. I hope the content was useful. ಕಂಟೆಂಟ್ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. See you again in the next video. Till then, take care. Bye. Namaste.